ಅಲ್ಲಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಸಲೀಂ ಅಹಮದ್ ಅವರು ಇದ್ದಾರೆ, MLC ಅವರು ಕೂಡ ಅವ್ರನ್ನ ಮಾತನಾಡ್ಸೋಣ. ಸರ್, ತಾವು ಸಾಕಷ್ಟು ಕಷ್ಟ ಬಿದ್ದು ಕೆಲಸ ಮಾಡಿದ್ರಿ. ನೀವು ಟಿಕೆಟ್ ಹಂಚಿಕೆ ಗೊಂದಲದಿಂದ ಹಿಡಿದು ಪ್ರಚಾರದಲ್ಲಿ ಸಾಕಷ್ಟು ಗೊಂದಲ ಆಯಿತು. ಆದಾಗ್ಯೂ ಕೂಡ ಈಗ ಕಾಂಗ್ರೆಸ್ ಮುನ್ನಡೆಯುತ್ತಾ ಹೆಜ್ಜೆ ಇಟ್ಟಿದೆ. ಏನ್ ಅನ್ನಿಸ್ತಾ ಇದೆ ಸರ್? ಆಗಲೇ ನಾವು ಹೇಳಿದ್ವಿ, ಚುನಾವಣೆ ನಂತರ ಕೂಡ ಹೇಳಿದ್ವಿ, ನಾವು ಅಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ವಿ. ಯಾಕಂದರೆ ಆ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಪರವಾಗಿರುವಂಥ ಕ್ಷೇತ್ರ. ಅದು ಸನ್ಮಾನ್ಯ ಶಾಮರು ಶಿವಶಂಕರ ಕೆಲಸ ಕಾರ್ಯಗಳು 35 ವರ್ಷ ಪಕ್ಷವನ್ನು ಮತ್ತು ಕ್ಷೇತ್ರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರದ ಸಾಧನೆಗಳು 5 ಗ್ಯಾರಂಟಿಗಳು ನಮಗೆ ಚುನಾವಣೆ ಶ್ರೀರಕ್ಷೆ ಆಗಲಿ ಅಂತ ಮಾತನ್ನು ಕೂಡ ಹೇಳಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ DK ಶಿವಕುಮಾರ್ ನಾಯಕತ್ವದಲ್ಲಿ ಕಳೆದ 2 ವರ್ಷ 10 ತಿಂಗಳು ರಾಜ್ಯ ಜನಸೇವೆಯನ್ನು ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಹೇಳುವಂಥ ಕೆಲಸವನ್ನು ಮಾಡಿದ್ವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳು ಕೂಡ ನಾವು ಹೇಳಿದ್ವಿ. ಇವತ್ತು ಜನ ನಮ್ಮ ಮೇಲೆ ವಿಶ್ವಾಸ, ನಮ್ಗೆ ಗೊತ್ತಿತ್ತು ನಾವು ಗೆಲ್ತೀವಿ ಅಂತ. ಅದು ಕೌಂಟಿಂಗ್ ನಡೀತಾ ಇದೆ, ಇನ್ನು 14ನೇ ರೌಂಡ್ ಆಗ್ತಾ ಇದೆ, ಇನ್ನೊಂದು ಬಹುಶಃ 5-6 ರೌಂಡ್ ಇದೆ. ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಆರಂಭದಲ್ಲಿ ಒಂದು 7-8 ರೌಂಡ್ಗಳು ಸಾಕಷ್ಟು ಹಿನ್ನಡೆ ಏನಾಯ್ತು, ಆ ಸಂದರ್ಭದಲ್ಲಿ ನಿಮಗೆ ಅನ್ನಿಸ್ತಾ ಒಂದು ಸರ್, ಏನು ಸಾಕಷ್ಟು ಗೊಂದಲ ಏನಾಯ್ತು, ಟಿಕೆಟ್ ಹಂಚಿಕೆ ಅಥವಾ ನಾಯಕರು ಪ್ರಚಾರಕ್ಕೆ ಬಂದಿಲ್ಲ ಅನ್ನುವಂಥದ್ದು, ಅದೆಲ್ಲ ಕಾರಣ ಆಗಿತ್ತಾ ಅಂತ ಸರ್? ಇಲ್ಲ, ಮೊದಲೇ ರೌಂಡಲ್ಲಿ BJP ಮುಂದೆ ಇತ್ತು, ಅದು ನಮಗೆ ವಿಶ್ವಾಸ ಆಯಿತು. ಯಾಕಂದ್ರೆ ನಮಗೆ ಎಲೆಕ್ಷನ್ ನಾವು ಮಾಡಿದ್ವಲ್ಲ, ಎಲ್ಲ ನಾವಲ್ಲ, ಇಡೀ ಕಾಂಗ್ರೆಸ್ ಪಕ್ಷ, ನಮ್ಮ ಶಾಸಕರು, ಮಂತ್ರಿಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು, ಮುಂಚುಗಿಡಗಳೆಲ್ಲ ಕೂಡ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕಂತ ಹೇಳೋಂಥ ಮಂದಟ್ ನಾವು ಮಾಡಿಕೊಟ್ಟಿದ್ವಿ. ಅದಕ್ಕೆ ನಮ್ಗೆ ಗೊತ್ತಿದ್ದು ನಾವು ಗೆಲ್ತೀವಿ ಅಂತ. ಅದರಿಂದ ಈ ಫಸ್ಟ್ ರೌಂಡಲ್ಲಿ ಬಹುಶಃ 4-5 ರೌಂಡಲ್ಲಿ ನಾವು ಹಿಂದೆ ಇದ್ವಿ. ಅದಾದ ನಂತರ ಅದನ್ನು ಮುಂದೆ ಹೋಗ್ತಾ ಇದ್ದೀವಿ. ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ನಿಮ್ಗೆ ವಿಶ್ವಾಸ ಇತ್ತು ಅನ್ನೋದಾದ್ರೆ, ಗೆಲ್ತೇವೆ ಅನ್ನುವಂಥದ್ದಾದ್ರೆ ಎಷ್ಟು ಅಂತರದಲ್ಲಿ ಗೆಲ್ತೇವೆ ಅನ್ನುವಂಥದ್ದು ಸರ್? ಅಲ್ಲ, ಈಗ ಇನ್ನೂ ಕೌಂಟಿಂಗ್ ನಡೀತಾ ಇದೆ, ಸ್ವಲ್ಪ ಇನ್ನೊಂದು 1 ಅವರ್ ವೆಯ್ಟ್ ಮಾಡಿ, ಆದ್ಮೇಲೆ ನಾವು ಹೇಳ್ತೀವಿ. ಈಗ ಇಲ್ಲ ಹಾಗಲ್ಲ, ಇನ್ನೊಂದು ಸುಮಾರು 35-40 ಸಲ ವೋಟ್ ಇನ್ನು ಕೌಂಟಿಂಗ್ ನಡೀತಾ ಇದೆ. ಅದಾದಮೇಲೆ ಬಹುಶಃ ಅದನ್ನು ಮುಂದೆ ಹೋಗಲಿ ಹೇಳ್ತೀವಿ ನಾವು. ಅದು ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ವೋಟ್ ನಮಗೆ ಬರಬೇಕಾಯಿತು, ಕೆಲವು ಕಾರಣಗಳಿಂದ ಬರಲಿಲ್ಲ. ಅದನ್ನು ಯಾಕೆ ಬರಲಿಲ್ಲ ಅಂತ ಕೂಡ ವಿಶ್ಲೇಷಣೆ ಮಾಡ್ತೀವಿ, ಚುನಾವಣೆ ನಂತರ ಮಾಡ್ತೀವಿ. ಅದಾದಮೇಲೆ ಹೈಕಮಾಂಡ್ ಅದನ್ನು ನೋಡುತ್ತೆ, ಯಾವ ಥರ ಆಗಿಲ್ಲ. ಅಷ್ಟೇ ಎದ್ದೇಳೋದು ಏನಕ್ಕೆ ಅಂದರೆ ಸರ್, ಸರ್ಕಾರ ತಮ್ಮದೇ ಇದೆ, ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಬೇಕಾಗಿತ್ತು, ಆದರೆ ಫಲಿತಾಂಶ ಬೇರೆ ಇರ್ತಿತ್ತು. ಈಗ ಸ್ವಲ್ಪ ಅಂತರದಲ್ಲಿ ಗೆಲ್ತಕ್ಕಂಥದ್ದು ಅನ್ನೋದು ಹಾಗೇನಿಲ್ಲ. ನಾವು ಎಲ್ಲ ಎಲೆಕ್ಷನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದರೂ ವಿಚಾರ ಇದ್ದರೆ ಅದು ನಮ್ಮ ಹೈಕಮಾಂಡ್ ಗಮನ ಹರಿಸುತ್ತೆ. ಎಲ್ಲ ಕೌಂಟಿಂಗ್ ಆದಮೇಲೆ ಅದನ್ನು ವಿಶ್ಲೇಷಣೆ ಮಾಡ್ತೀವಿ. ಇದಿಷ್ಟು ಸಲೀಂ ಅಹಮದ್ ಅವರ ಸ್ಪಷ್ಟವಾದಂಥ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಬಾಗಲಕೋಟೆ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ TVK ಫೆನಾಮಿನಾ ಬಗ್ಗೆ ಮಾತಾಡ್ತಾ ಇದ್ವಿ ದಿವಿತ್. ನಾವು ತಮಿಳ್ನಾಡಲ್ಲಿ TVK ನಿಜಕ್ಕೂ ಎಲ್ಲರೂ ಮಾತಾಡ್ತಿದ್ದಾರೆ. ಯಾಕಂದ್ರೆ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ, ನಿನ್ನೆ ಈ ಪೋಲ್ದು ಪ್ಲಾನಿಂಗ್ ಮಾಡುವಾಗ ನಾಳೆ ವೆಸ್ಟ್ ಬೆಂಗಾಲ್ ಇಂಪಾರ್ಟೆಂಟ್ ಇರುತ್ತೆ, ನಾವೆಲ್ಲರೂ ವೆಸ್ಟ್ ಬೆಂಗಾಲ್ ಬಗ್ಗೆ, ಅಫ್ಕೋರ್ಸ್ ವೆಸ್ಟ್ ಬೆಂಗಾಲ್ ಈಸ್ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್. ಬಟ್ ತುಂಬಾ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ತುಂಬಾ ತಮಿಳ್ನಾಡದೇನೆ. ಬಟ್ ತಮಿಳ್ನಾಡಿಂದು ಹೆಚ್ಚಿನವರಿಗೆ ಅನಿರೀಕ್ಷಿತ ಆಗಿತ್ತು ಇದು ಬರ್ಲಿಕ್ಕಿಲ್ಲ. ಯಾಕಂದ್ರೆ ಟ್ರೆಡಿಷನಲ್ ಪೊಲಿಟಿಕ್ಸ್ ನೀವು ನೋಡಿದ್ರೆ DMK ಅಲ್ದಿದ್ರೆ AIADMK, AIADMK ಅಲ್ದಿದ್ರೆ DMK ಬರಬೇಕಿತ್ತು. ಆಮೇಲೆ ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಕೂಡ, ಮತದಾನೋತ್ತರ ಸಮೀಕ್ಷೆಗಳು ಕೂಡ DMK ಬರುತ್ತೆ ಅಂತ ಹೇಳ್ಬಿಟ್ಟಿದ್ವು. ಆಮೇಲೆ ಸ್ಟಾಲಿನ್ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು, ಬಂದೇ ಬರ್ತೀವಿ ನಾವು ಅಂತ. ಅದನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಏನು ಗೊತ್ತಾ, ಇಲ್ಲಿ ಮುಗಿತು ಅಂತ ಹೇಳಿದ್ದೆ, ಅದೇ ರೀತಿ ಇವತ್ತು ಜನರು ಮುಗಿಸಿದ್ದಾರೆ. ಸರ್, ಈ ಒಂದು ಗೆಲುವಿಗೆ ಗ್ಯಾರಂಟಿ ಯೋಜನೆಗಳಂತಿರೋ ಅಥವಾ ಮೇಟಿ ಅವರ ಅನುಕಂಪ ಅಂತಿರೋ ಯಾವುದು ಕೆಲಸ ಮಾಡಿದೆ ಸರ್? ನೋಡಿ, ಒಟ್ಟಾರೆ ಎಲ್ಲವೂ ಕೂಡ ಇಲ್ಲಿ ಕ್ರೋಢೀಕರಣ ಆಗಿದೆ. ಇವತ್ತು ಅನುಕಂಪ ಒಂದು ಕಡೆ, ಇವತ್ತು ನಮ್ಮ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಒಂದು ಕಡೆ, ಮತ್ತು ಜನರು ಕೂಡ ಯಾವ ದೇಶದಲ್ಲಿ ಅವರು ಇದ್ದಾರೆ ಅನ್ನೋದು ಅರಿವಿದೆ. ಇವತ್ತು ಕೇವಲ ಹಿಂದುತ್ವ ಮಾತಾಡುವಂಥದ್ದು, ಧರ್ಮದ ಆಧಾರದ ಮೇಲೆ ಮಾತಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈ ಚುನಾವಣೆಯ ಒಂದು ಫಲಿತಾಂಶವೇ ಇವತ್ತು ಅವರಿಗೆ ತಿರುಗೇಟನ್ನು ನೀಡಿದೆ. ಯಾಕಂದರೆ ಒಂದು ಧರ್ಮದ ಆಧಾರದ ಮೇಲೆ ಮಾತಾಡುವಂಥದ್ದು, ಇವತ್ತು ಒಂದು ಜಾತ್ಯತೀತ ರಾಷ್ಟ್ರದ ಅಡಿಯಲ್ಲಿ ನಾವು ನಡೆದಂಥವ್ರು, ಜಾತ್ಯತೀತ ತಳಹಾದಿ ಮೇಲೆ ನಾವು ಇರುವಂಥವ್ರು, ಜಾತ್ಯತೀತ ತಳಹಾದಿ ಮೇಲೆ ನಡಿಬೇಕಲ್ಲ. ಒಂದು ಧರ್ಮದ ಆಧರಿಸಿ ಮಾತಾಡುವಂಥದ್ದು ಏನು ಅವಶ್ಯಕತೆ ಇದೆ? ಈ ಧರ್ಮದ ಮಧ್ಯೆ ಗೊಂದಲ ಹಚ್ಚುವಂಥದ್ದು, ಇವತ್ತು ಅದಕ್ಕೆ ತಕ್ಕ ಉತ್ತರವನ್ನು ಇವತ್ತು ಜನರು ನೀಡಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ. ಬಾಗಲಕೋಟೆ ಸ್ಥಳೀಯ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ, ಸಾಕಷ್ಟು ನಾಯಕರು ಕೂಡ ಅಸಮಾಧಾನಗೊಂಡಿದ್ದರು. ಕಾರಣ ಇದಕ್ಕೆ ಏನಂದರೆ, ಜಾರಕಿಹೊಳಿ ಅವರು ಬೆಳಗಾಮಿಂದ ತಂದು ಇಲ್ಲಿ ಉಸ್ತುವಾರಿ ಕೊಡ್ತಾರೆ, ನಾವು ಯಾಕೆ ಸಮರ್ಥರಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಒಂದು ಒಳ ಗುಸುಗುಸುವಂಥ ಸೌಂಡ್ ಕೇಳ್ತೀವಿ ಸರ್. ಇದು ಯಾವುದು ಇದರಲ್ಲಿ ವರ್ಕೌಟ್ ಆಗಲಿಲ್ಲ ನೋಡ್ರಿ, ಫಲಿತಾಂಶದಲ್ಲಿ ಇದೆ. ಯಾರ ಮೇಲೆ ಅವರು ನಮ್ಮ ಕಾರ್ಯಾಧ್ಯಕ್ಷರು, ಒಬ್ಬರು ಕರ್ನಾಟಕ ಗೃಹ ಸರ್ಕಾರದ ಸಚಿವರಿದ್ದಾರೆ, ಇವತ್ತು ಪಕ್ಷದ ಒಬ್ಬ ಜವಾಬ್ದಾರಿಯನ್ನು ವ್ಯಕ್ತಿ ಇದ್ದಾರಲ್ಲ, ಅವರು ಕಾರ್ಯಾಧ್ಯಕ್ಷರಿದ್ದಾರೆ, ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ್ರು. ಅವರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೀವಲ್ಲ ಒಗ್ಗಟ್ಟಾಗಿ.
ಮಾಡಿದಾಗ ಇದು ಸಹಜವಾಗಿ ಇವು ಎಲ್ಲ ಈ ಬಿ ಜೆ ಪಿಯವರ ಕುತಂತ್ರಗಳು, ಇಂಥ ಹುನ್ನಾರಗಳನ್ನು ಹುಟ್ಟಾಕುವಂಥದ್ದು. ಯಾಕಂದರೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ದಿಶೆ ಮಾತಾಡಿ ಇವತ್ತು ಓಟ್ ಕೇಳುವಂಥದ್ದಿಲ್ಲ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. SS ಮಲ್ಲಿಕಾರ್ಜುನ್ ಮನೆಯಲ್ಲಿ ಕಾರ್ಯಕರ್ತರ ಸಂಭ್ರಮ. ದಾವಣಗೆರೆಯ ಶಾಮನೂರು ಕೋಟೆಯಲ್ಲಿ ಗೆಲುವು ಸಮೀಪಿಸ್ತಾ ಇದ್ದ ಹಾಗೇನೆ ಸಮರ್ಥ ಮನೆಯತ್ತ ಕಾರ್ಯಕರ್ತರು ದೌಡಾಯಿಸಿದ್ದಾರೆ. 18ನೇ ಸುತ್ತಿನ ಮತ ಎಣಿಕೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಮುನ್ನಡೆ ಸಿಕ್ಕಿದೆ. ನೋಡಿ, ಮೊದಲು ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಮುನ್ನಡೆ ಸಿಕ್ಕಿತ್ತು, ಇದೀಗ ಸಮರ್ಥ್ಗೆ ಮುನ್ನಡೆ ಸಿಕ್ಕಿದೆ. ಕೊನೆಯ ಸುತ್ತುಗಳ ಮತ ಎಣಿಕೆ ಆಗುವಾಗ ಸಮರ್ಥ್ಗೆ ಮುನ್ನಡೆ ಸಿಕ್ಕಿದೆ. SDPI ಅಭ್ಯರ್ಥಿಗೆ ನೋಡಿ ಕಡಿಮೆನಿಲ್ಲ, 18,203 ಮತಗಳು SDPI ಅಭ್ಯರ್ಥಿಗೆ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ SS ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಗೆಲುವಿನ ಸಂಭ್ರಮ. ಕಾರ್ಯಕರ್ತರು ದೌಡಾಯಿಸಿದ್ದಾರೆ. ಸಮರ್ಥ ಮನೆಯತ್ತ ಕಾರ್ಯಕರ್ತರ ದಂಡು. 18ನೇ ಸುತ್ತಿನ ಮತ ಎಣಿಕೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಮುನ್ನಡೆ. ಲೀಡ್ ಕಡಿಮೆ ಆದ್ರೂ ಕೂಡ ಗೆಲುವನ್ನ ದಾಖಲಿಸ್ತಾರೆ ಸಮರ್ಥ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಶಾಮನೂರು ಶಿವಶಂಕರಪ್ಪ ಅವರ ಮನೆ ದಾವಣಗೆರೆಯಲ್ಲಿ, ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಅಲ್ಲಿ ವಿಶ್ ಮಾಡಕ್ ಬಂದಿದ್ದಾರೆ, ಗೆಲ್ತಾರೆ ಅಂತ ಒಂದಷ್ಟು ಮಂದಿ ವಿಶ್ ಮಾಡಕ್ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ರೈಟ್, ಈ ವಿಜುವಲ್ಸ್ ನೀವು ನೋಡ್ತಾ ಇರೋದು ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು ಬಿಜೆಪಿ ಗೆಲುವಿನ ಸಂಭ್ರಮದಲ್ಲಿ ಸಿಹಿ ಹಂಚಿಕೆ ನಡೀತಾ ಇದೆ. ಎಲ್ಲ ಬಿಜೆಪಿ ಲೀಡರ್ಸ್ ಇದ್ದಾರೆ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಚುನಾವಣೆಯ ಗೆಲುವು, ಅಸ್ಸಾಂ ಚುನಾವಣೆಯ ಗೆಲುವು, ಆ ಖುಷಿಗೆ ಇಲ್ಲಿ ಸ್ವೀಟ್ ಹಂಚಿಕೆ ಮಾಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ಬಿಜೆಪಿಗೆ ಐತಿಹಾಸಿಕವಾದಂತ ಗೆಲುವು, ಸಾಕಷ್ಟು ಪರಿಶ್ರಮದ ನಂತರ ಸಿಕ್ಕಿರ್ತಕ್ಕಂಥ ಗೆಲುವು. ಹಾಗಾಗಿ ಬಹಳ ದೊಡ್ಡ ಫೈಟ್ನ ನಂತರ, ಬಹಳ ದೊಡ್ಡ ಸ್ಯಾಕ್ರಿಫೈಸ್ಗಳ ನಂತರ ಸಿಕ್ಕಿರ್ತಕ್ಕಂಥ ಗೆಲುವು ಪಶ್ಚಿಮ ಬಂಗಾಳದ ಗೆಲುವು. ಇಂಥ ಗೆಲುವು ಒಂದು ರೀತಿಯಲ್ಲಿ ಕಂಡು ಕೇಳರಿಯದ ಗೆಲುವು ಅಂತಾನೆ ಹೇಳಬೇಕು. ಪೂರ್ವ ಭಾಗದ ದೇಶದ ಪೂರ್ವ ಭಾಗದ ರಾಜ್ಯಗಳನ್ನ ಒಂದೊಂದಾಗಿ ಗೆಲ್ತಾ ಬರುವಂಥದ್ದು ತಮಾಷೆ ಅಲ್ಲ, ಅದೊಂದು ಬಹಳ ದೊಡ್ಡ ಸಾಹಸ ಬಿಜೆಪಿಗೆ. ಹಾಗಾಗಿ ಬಿಜೆಪಿ ಕಾರ್ಯಕರ್ತರು ಖುಷಿ ಪಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಇದು ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು. ಅಲ್ಲಿ ಎಲ್ಲ ಸಿ.ಟಿ. ರವಿ ಇದ್ದಾರೆ, ಅಶ್ವಥ್ ನಾರಾಯಣ್ ಇದ್ದಾರೆ, ಎಲ್ಲ ಬಿಜೆಪಿ ಲೀಡರ್ಸ್ ಇದ್ದಾರೆ, ವಿಜಯೇಂದ್ರ ಅವರಿದ್ದಾರೆ. ವಿಜೇಂದ್ರ ಅವರು ಖುಷಿಯ ಸಂಭ್ರಮದ ಕ್ಷಣಗಳನ್ನು ಆನಂದಿಸ್ತಾ ಇದ್ದಾರೆ. ಸಿಹಿ ಹಂಚಿಕೆ ನಡೀತಾ ಇದೆ. ಇನ್ನೇನು ಇವತ್ತು ದೆಹಲಿ ಬಿಜೆಪಿ ಕಚೇರಿಯಲ್ಲೂ ಕೂಡ ಸಂಭ್ರಮ. ಹಾಗೇನೆ ಎಲ್ಲ ಕಡೆ ಬಿಜೆಪಿ, ಕೋಲ್ಕತ್ತಾದಲ್ಲಂತೂ ಐತಿಹಾಸಿಕವಾದಂತಹ ಕ್ಷಣಗಳನ್ನ ಬಿಜೆಪಿ ಕಾರ್ಯಕರ್ತರು ಅನುಭವಿಸ್ತಾ